ಅಭಿಮಾನ ಇರಬೇಕು, ಆದರೆ ಅಭಿಮಾನ ಅತಿರೇಕ ಆದರೆ ಕುಟುಂಬಗಳು ನರಕವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಮನೆಯ ಮಕ್ಕಳು ಮಸಣಕ್ಕೆ ಪೋಷಕರು ತಮಗೆ ದಿಕ್ಕೆ ತೋಚದಂತಾಗಿ ಆಕ್ರಂದನವನ್ನ ಮಾಡ್ತಾ ಇದ್ದಾರೆ. 1 ವರ್ಷದಿಂದ ಕಣ್ಣೀರಿನಲ್ಲೇ ಈ ಕುಟುಂಬಗಳು ಜೀವನವನ್ನ ನಡೆಸ್ತಾ ಇವೆ. ಆದಂತಹ ಘಟನೆಗಳು ಈಗಾಗಲೇ ಅವರ ಕುಟುಂಬಸ್ಥರನ್ನ ಹಿಂಡಿ ಹಿಪ್ಪೆಗಳನ್ನಾಗಿ ಮಾಡ್ತಾ ಇವೆ. ನಟ ಯಶ್ ಫ್ಯಾನ್ಸ್ ಕುಟುಂಬಗಳ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಳೆದ ವರ್ಷ ಇದೇ ಜನವರಿ 7ರ ಮಧ್ಯರಾತ್ರಿ ನಡೆದಿದ್ದಂತಹ ದುರಂತ ನಿಮಗೆ ನೆನಪಿರಬಹುದು. ಯಶ್ ಹುಟ್ಟುಹಬ್ಬದ ಆಚರಣೆ ವೇಳೆ ದುರಂತ ನಡೆದಿತ್ತು. ಯಶ್ ಕಟೌಟ್ ನಿಲ್ಲಿಸುವಂತಹ ಸಂದರ್ಭದಲ್ಲೇ ಕರೆಂಟ್ ಶಾಕ್ಗೆ ಬಲಿಯಾಗಿದ್ರು. ನವೀನ್, ಮುರಳಿ, ಹನುಮಂತ ಅನ್ನೋರ ಸಾವಾಗಿತ್ತು. ಗದಗ ಜಿಲ್ಲೆ ಸೂರಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಕಟೌಟ್ ಅನ್ನ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ತಗಲಿ ನವೀನ್, ಮುರಳಿ, ಹನುಮಂತ ಸಾವನ್ನಪ್ಪಿದ್ರು. ಗದಗ ಜಿಲ್ಲೆ ಸೂರಣಗಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ಯಶ್ ನೆರವನ್ನ ಕೊಟ್ಟು ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ರು. ಆದರೆ ಮನೆ ಮಕ್ಕಳನ್ನ ಕಳೆದುಕೊಂಡಂತಹ ಕುಟುಂಬಗಳಲ್ಲಿ ಶೋಕ ನಿರಂತರವಾಗಿದೆ. ಪ್ರತಿನಿತ್ಯ ಮಕ್ಕಳ ನೆನಪಿನಲ್ಲೇ ಈ ಕುಟುಂಬಗಳು ಕಣ್ಣೀರು ಹಾಕ್ತಾ ಇವೆ. ಪೋಷಕರು ಪ್ರತಿನಿತ್ಯ ಮಕ್ಕಳನ್ನ ನೆನೆಸ್ಕೊಂಡು ಅಳ್ತಾ ಇದ್ದಾರೆ. ತಮ್ಮ ಮಕ್ಕಳು ಇಲ್ಲ ಅನ್ನುವಂತಹ ಕೊರಗು ಅವರನ್ನ ಕಾಡ್ತಾ ಇದೆ. ಗದಗದ ಸೂರಣಗಿಯಲ್ಲಿ ಇದೇ ದಿನ ನಡೆದಿರುವಂತಹ ಘಟನೆ ನಿಮ್ಮ ನೆನಪಲ್ಲಿ ಇರಬಹುದು. ಅದರಲ್ಲೂ ಯಶ್ ಫ್ಯಾನ್ಸ್ ಕಟೌಟ್ ಅನ್ನ ಕಟ್ಟಬೇಕು ಅಂತ ಹೇಳಿ ತಮ್ಮ ಮನೆಯಲ್ಲೂ ಹೇಳದೆ ಮಕ್ಕಳು ಅಲ್ಲಿ ಕಟೌಟ್ ಅನ್ನ ಕಟ್ಟೋದಕ್ಕೆ ಹೋಗಿ ಶವವಾಗಿ ವಾಪಸ್ ಬಂದಂತಹ ಸಂದರ್ಭ. ಆ ಕುಟುಂಬಗಳ ಪರಿಸ್ಥಿತಿ ಈಗಲೂ ಕೂಡ ಚಿಂತಾಜನಕವಾಗಿದೆ. ಕಣ್ಣೀರಲ್ಲೇ ಕೈ ತೊಳಿತಾ ಇವೆ ಕುಟುಂಬಗಳು. ಆಕ್ರಂದನ ಮುಗಿಲು ಮುಟ್ಟಿತ್ತು ಆ ಸಂದರ್ಭದಲ್ಲಿ. ಆದರೆ ಈಗಲೂ ಕೂಡ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಿರಂತರವಾಗಿ ಶೋಕ ಆ ಕುಟುಂಬಸ್ಥರಲ್ಲಿ ಇದೆ. ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಗ್ರಾಮದಲ್ಲಿ ಕಟೌಟ್ ಹಾಕೋದಿಕ್ಕೆ ಹೋಗಿದ್ದವರು 3 ಫ್ರೆಂಡ್ಸ್. ಬೃಹತ್ ಕಟೌಟ್ಗೆ ಕರೆಂಟ್ ಪ್ರವಹಿಸಿ ನವೀನ್, ಮುರಳಿ, ಹನುಮಂತ ಸಾವನ್ನಪ್ಪಿದ್ರು. ಹನುಮಂತ ಹರಿಜನ ಮನೆಯಲ್ಲಿ ಶೋಕ ಮಡುಗಟ್ಟಿದೆ. ಮೃತ ಹನುಮಂತನ ತಾಯಿ ಶೋಭಾ ಕಣ್ಣೀರು ಹಾಕ್ತಿದ್ದಾರೆ. ಮನೆ ಕಟ್ಟಿಸಬೇಕು, ತಮ್ಮನನ್ನ ಚೆನ್ನಾಗಿ ಓದಿಸಬೇಕು ಅಂತ ಆಸೆ ಪಟ್ಟಿದ್ದ ಮಗ ಹನುಮಂತ ಸಾವಾಗಿ ಈಗ 1 ವರ್ಷವಾಗಿದೆ. ಯಶ್ ಕೊಟ್ಟ ನೆರವಿನಿಂದ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅಭಿಮಾನಕ್ಕೆ ಹೋಗಿ ಜೀವ ಕಳೆದುಕೊಳ್ಬೇಡಿ, ನಿಮಗೂ ತಂದೆ ತಾಯಿ ಕುಟುಂಬ ಇರುತ್ತೆ, ಮನೆಯಲ್ಲೇ ನಿಮ್ಮ ನೆಚ್ಚಿನ ನಟನ ಬರ್ತ್ಡೇ ಆಚರಿಸಿ ಅಂತ ಹನುಮಂತ ತಾಯಿ ಶೋಭಾ ಮನವಿ ಮಾಡ್ತಿದ್ದಾರೆ. ಶೋಭಾ ಅವರನ್ನ ನಮ್ಮ ಪ್ರತಿನಿಧಿ ಸಂತೋಷ್ ಕೊಂಡೂರ ಮಾತನಾಡಿಸಿದ್ದಾರೆ, ನೋಡೋಣ. ಯಶ್ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಅವರ ಅಪ್ಪಟ ಅಭಿಮಾನಿಗಳು ಕೂಡ ಬ್ಯಾನರನ್ನು ಅಳವಡಿಕೆ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶವಾಗಿ 3 ಸಹ ದಾರುಣವಾಗಿ ಮೃತಪಟ್ಟರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರ್ಯನಿ ಗ್ರಾಮದ ಹನುಮಂತ ಆಗಿರ್ಬೋದು, ಮುರಳಿ ಮತ್ತು ನವೀನ್ ಅಂತಕ್ಕಂಥ 3 ಯುವಕರು ಸಹ ದಾರುಣವಾಗಿ ಮೃತಪಟ್ಟರು. ಇವತ್ತು ನಾವು ಹನುಮಂತವರ ಮನೆಯಲ್ಲಿದ್ದೀವಿ. ಅವರ ತಾಯಿಯನ್ನು ಮಾತನಾಡ್ಸೋಣ. ಅಮ್ಮ, ಹನುಮಂತ ಅವತ್ತು ಯಶ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತೇಳಿ ನಿಮಗೂ ಕೂಡ ಮನೆಯಲ್ಲಿ ಭೇಟಿಯಾಗಿ ಮನೆಯಲ್ಲಿ ನಿಮ್ಮ ಜೊತೆಗೆ ಊಟವನ್ನು ಮಾಡಿ ಹೋದಂಥ ಸಂದರ್ಭ. ಈಗ 1 ವರ್ಷ ಆಯಿತು ಹನುಮಂತಿಲ್ಲದ ಕಾಲ. ಹೇಗಿದೆ, ಏನು ಅನಿಸುತ್ತಮ್ಮ? ಏನು ಅನ್ಸಲ್ಲ ಸರ, ನಮ್ಗೆ ಹೊಟ್ಟೆ ಹಂಗೆ ನೆನಪಾದ್ರೆ ಫೋಟೋ ನೋಡಿ ಸಂಕಟ ಬೀಳ್ತದೆ ಸರ. ನನ್ನ ಕೂಡ ಕರ್ಕೊಂಡು ಊಟ ಮಾಡಿ ಹೊರಗೆ ಹೋದ ಸರ. ಒಳ್ಳೆ ಬರಲಿಲ್ಲ ನನ್ನ ಮಗ, ಏನು ಹೇಳಿಲ್ಲ ಸರ, ಬರ್ತಾಡೆದ್ದು ನಮಗೇನು ಹೇಳಿಲ್ಲ ಸರ. ಮಕ್ಕನಕ ಹೋಗ್ಯದಂತ ಸುಮ್ಮನೆ ಆಗ್ಬಿಟ್ಟೆ ಸರ. ಅದ ಸ್ವಲ್ಪ ನಿದ್ದೆ ಕೂತ ಸಣ್ಣ ಮಗ ಬಂದೇವು, ಹಣ್ಣಿಗೆ ಹಿಂಗಾಗೈತೆ ಅಂತ ಓಡಿ ಬಂದಾಗ ಹಂಗೆ ಓಡಿ ಹೋಗಿ ಸರ. ರೋಡ್ನಾಗ ಉದ್ದಕ ಬಿದ್ದು ಬಿಟ್ಟನ್ರಿ ಸರ ನನ್ನ ಮಗ. ಹೇಳ ಮಗನ ಅಲ್ರಿ ಸರ್, ಅವ ಎಂತ ತ್ರಾಸ ಬಂದ್ರಿ. ಮನಿದು ಹೇಳವ್ರಿ ಸರ, ಮನೆ ಆಸೆ ಆದ್ರೂ ಹೊರಗೆ ದುಡಿಯಾಕ ಕಳ್ಸೋದಿಲ್ಲ ಅಂತಿದ್ದ. ಅವತ್ತೇನಾದ್ರು ನಿಮ್ಮ ಮುಂದೆ ಏನಾರು ಹೇಳ್ಕೊಂಡಿದ್ನ? ಹೇಗಿತ್ತು? ಏನೇ ಸರ, ಏನೇ ನನ್ನ ಮುಂದಂತೂ ಏನೂ ಹೇಳಿಲ್ಲ ರೀ ಸರ. ನಾ ಅದನ್ನು ಮಾಡ್ತೇನೆ ಅಪ್ಪ, ಇದನ್ನು ಮಾಡ್ತೇನೆ ಅಂತ ಏನೇ ಹೇಳಿಲ್ಲ ಸರ. ಮೊದ್ಲ ಕೇಳ್ತಿದ್ದೆ ಸರ, ಏನು ಹೇಳ್ತಿದ್ದ, ಯಪ್ಪ ಮನೆ ಕಟ್ಸೋಣ, ಅಣ್ಣನ ಹತ್ತಾಗ ಹೋಗಿಬಿಟ್ಟ,
ಮನೆಗೆ ಬೇರೆ ಕಡೆ ಮನೆ ಕಟ್ಸ್ಯಾನ. ಈ ಚಪ್ಪರದಾಗಿರೋದು ಏಟತ್ತು ಮನೆ ಕಟ್ಸ್ಕೊಂಡಿರೋನು. ತಮ್ಮನ್ನ ಸಾಲಿಗೆ ಹಾಕಿ ಅವನ್ನ ಯಾವ್ದಾರ ಒಂದು ನೌಕರಿಗೆ ಹಚ್ಚಾನ. ನಾ ದುಡ್ದು ಮಾಡ್ತೇನೆಪ್ಪ ಅಂತ ಅನ್ನೋರು. ಅಂಥದ್ದು ಈಗ ಹೇಳೋರ ಯಾರು ಇಲ್ರಿ ನನಗೆ. ಎಸ್, ಇದೆಲ್ಲವೂ ಕೂಡ ಮೃತ ಹನುಮಂತ ಅವರ ತಂದೆ ತಾಯಿಯ ಮಾತಾಗಿರುವಂಥದ್ದು. ಸಂತೋಷ್, ನ್ಯೂಸ್ 18 ಗದಗ. ಇದು ಹನುಮಂತನ ಪೋಷಕರ ಮಾತಾದರೆ, ಇನ್ನು ಮೃತ ನವೀನ್ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ನನ್ನ ಮಗನಿಗೆ ಬಂದಂತಹ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು ಅಂತ ನವೀನ್ ತಾಯಿ ಮುತ್ತಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಯಶ್ ಅವರ ಹುಟ್ಟುಹಬ್ಬ ಮಾಡೋದಕ್ಕೆ ಹೋಗಿ ಜೀವವನ್ನ ನವೀನ್ ಕೂಡ ಕಳ್ಕೊಂಡಿದ್ರು. ಯಾರು ಈ ರೀತಿಯಾಗಿ ಮಾಡ್ಕೊಡ್ಬೇಡಿ, ಅಭಿಮಾನಕ್ಕೆ ಹೋಗಿ ಹೆತ್ತವರಿಗೆ ದುಃಖ ಕೊಡಬೇಡಿ ಅಂತ ಮನವಿ ಮಾಡಿದ್ದಾರೆ ನವೀನ್ ತಾಯಿ ಮುತ್ತಮ್ಮ. ನವೀನ್ ತಾಯಿ ಮುತ್ತಮ್ಮ ಅವರನ್ನು ನಮ್ಮ ರಿಪೋರ್ಟರ್ ಸಂತೋಷ್ ಮಾತನಾಡಿಸಿದ್ದಾರೆ, ನೋಡಿ. ನಾವು ಈಗ ನವೀನ್ ಅವರ ಮನೆಯಲ್ಲಿದ್ದೀವಿ. ನವೀನ್ ಅವರ ತಾಯಿ ಮುತ್ತಮ್ಮ ಅವರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗೋಣ. ಅಮ್ಮ, ನವೀನ್ ಕೂಡ ಆಗಲಿ 1 ವರ್ಷ ಆಗಕ್ಕೆ ಬಂತು, ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನವೀನ್ ಏನೇನು ಇಂಥದ್ದು ಯಾವ ಮಕ್ಕಳಿಗೆ ಆಗ್ಬಾರ್ದ್ರಿ, ಇಂಥ ಘಟನೆ ಯಾರಿಗೆ ಆಗ್ಬಾರ್ದು. ತಾಯಿ ತಂದೆ ಹೊಟ್ಟೆ ಉರಿಸ್ಬಾರ್ದ್ರಿ. ಆಡಾಡ್ದ ಹೋಗಿ ನನ್ನ ಮಗ ಜನ್ಮ ಕಳ್ಕೊಂಬಿಟ್ರಿ. ಎಲ್ಲಿ ಹುಡುಕಿದ್ರು ಸಿಗ್ತಾನ್ರಿ. ಏನು ಹೇಳಿಲ್ರಿ, ಮನ್ಯಾಗ ಹೇಳ್ದಂಗ ಹೋಗ್ಯಾನ. ಇಂಥದ್ದು ಯಾರಿಗೆ ಆಗ್ಬಾರ್ದ್ರಿ, ಯಾವ ಮಕ್ಕಳಿಗೆ ಆಗ್ಬಾರ್ದು. ತಾಯಿ ತಂದೆ ಹೊಟ್ಟೆ ಎಷ್ಟು ಉರ್ತಿತ್ರಿ. ನಾವು ಎಷ್ಟು ಕಷ್ಟದಾಗದವ್ರಿ. ವರ್ಷದ ದಿನ ಆದ್ರಿ ನಮಗೆ ಕಣ್ಣೀರು ತೆಪ್ಪಿಲ್ಲ, ನಾವು ಹಾಸಿಗೆ ಬಿಟ್ಟು ಎದ್ದಿಲ್ಲ. ನಮಗೆ ಭಾಳ ಕಷ್ಟ ಆಗೈತ್ರಿ. ನಮಗೆ ದಿನ ಕುಳಿಸೋದಿಗೆ ನಮಗೆ ಕಷ್ಟ ಆಗೈತ್ರಿ. ಭಾಳ ನಾವು ಸಂಕಟ ಪಡಿತೀವ್ರಿ, ಭಾಳ ನೋವು ಪಡಿತೀವ್ರಿ. ಹೋದ ಜನ್ಮ ಎಲ್ಲಿ ಸಿಗ್ತೈತ್ರಿ? ಒಂದು ಇವಾಗ ನವೀನ ಏನೆಲ್ಲ ಹೇಳ್ಕೊಳ್ತಾ ಇದ್ದ, ಈಗಿನ ಒಂದು ಪರಿಸ್ಥಿತಿ ಒಳಗೆ ಮತ್ತೆ ಈಗ ಯಶವರ ಹುಟ್ಟುಹಬ್ಬ ಬರ್ತಾ ಇದೆ. ಸಾಕಷ್ಟು ಯುವಕರು ಕೂಡ ಈ ಒಂದು ಹುಚ್ಚು ಅಭಿಮಾನವನ್ನು ತೋರ್ಸಕ್ಕೆ ಹೋಗ್ತಾರೆ. ಅಂಥವ್ರಿಗೇನು ಸಂದೇಶ ಕೊಡ್ತೀರಿ? ಮಾಡ್ಬಾರ್ದ್ರಿ ಸರ್, ಅದನ್ನ ಎಲ್ಲಿ ಮಾಡ್ಬಾರ್ದ್ರಿ ಸರ. ಅಷ್ಟು ಅಭಿಮಾನ ಇರ್ಬೇಕ್ರಿ ಸರ, ಅಷ್ಟು ಹುಚ್ಚು ಇರಬಾರ್ದ್ರಿ ಸರ. ಈ ನಮ್ಮ ತಮ್ಮನ ಕಳ್ಕೊಂಡು ಜಗ್ಗ ನಾವು ನೋವಾಗೈತ್ರಿ ಸರ. ನಮ್ಗೆ ಈಗ ಇವತ್ತಿನವರೆಗೆ ಮರ್ಯಂಗೆ ಆಗೋಲ್ತ್ರಿ ನಮ್ಮ ತಮ್ಮನ್ನ. ಏನು ಮಾಡ್ಬೇಕ್ರಿ ಸರ? ಬಂದಿದ್ರಿ ಸರ. ಹ್ಞೂ ರೀ ಸರ. ಎಲ್ಲ ನಮಗೂ ನೋವಾಗೈತ್ರಿ, ನಮಗೂ ನೋವಾಗೈತಿ. ಇಂಥದ್ದೆಲ್ಲ ಆಗ್ಬಾರ್ದು, ನಿಮ್ಗೆ ಎಷ್ಟು ಕಷ್ಟ ಐತಿ ನಮ್ಗೆ ಅಷ್ಟು ಕಷ್ಟ ಆಗೈತಿ ಅಂತ ಹೇಳಿ ಹೋದ್ರಿ ಸರ ಅವರು. ಈಗ ಮತ್ತೆ ಬರ್ತಡೇ ಬಂತ್ರಿ ಸರ. ಯಾರಿಗೆ ಹಿಂಗೆ ಆಗ್ಬಾರ್ದ್ರಿ ಸರ. ಹ್ಞೂ ರೀ, ನಮ್ಮ ತಮ್ಮನ ಕಳ್ಕೊಂಡು ಇವತ್ತಿನವ್ರಿಗೆ ಮರ್ಯಂಗೆ ಆಗೋಲ್ತ್ರಿ ಸರ ನಮ್ಗೆ. ಇನ್ನು ನಮಗೆ ಯಾರಿಗೆ ಆಗ್ಬಾರ್ದು ಸರ. ಮಗನ ಕಳ್ಕೊಂಡಿದ್ದ ನಾ ಏನು ಐಶ್ವರ್ಯಕ್ಕೆ ನಾ ಇದನ್ನ ಮಾಡ್ಕೊಳ್ರಿಪ್ಪ, ಎಲ್ಲ ಮಾಡೋಣ ಹೋಗ್ಬಿಟ್ಟಾನ. ಈಗ ನನಗೆ ಯಾರಿಂದ ತಲುಪಿಸ್ತಾರೆ, ಯಾರು ತಲುಪಿಸ ವಿಚಾರ ಮಾಡೋಲ್ಲ. ಯಾರು ಬೇಡ, ನನಗೇನು ಬೇಡ, ನನ್ನ ಮಗನ ಹೋಗ್ಬಿಟ್ಟಾನ. ಈಗ ದುಡ್ದಾಕೋ ಮಗನ ಹೋಗ್ಯಾನ. ಎಸ್, ಇದೆಲ್ಲವೂ ಕೂಡ ಮೃತ ನವೀನ್ ಅವರ ತಂದೆ ತಾಯಿ ಹಾಗೂ ಸಂಬಂಧಿಕರ ಮಾತಾಗಿರುವಂಥದ್ದು. ಸಂತೋಷ್, ನ್ಯೂಸ್ 18 ಗದಗ. ಮತ್ತೊಬ್ಬ ಅಭಿಮಾನಿ ಮುರಳಿ, ಆ ಮನೆಯಲ್ಲೂ ಕೂಡ ಶೋಕ ಮಡುಗಟ್ಟಿದೆ. ಅಭಿಮಾನಕ್ಕೆ ಹೋಗಿ ಜೀವವನ್ನು ಕಳ್ಕೊಳ್ಬೇಡಿ ಅಂತ ಮುರಳಿ ಪೋಷಕರು ಮನವಿ ಮಾಡಿದ್ದಾರೆ. ಮುರಳಿ ಪೋಷಕರನ್ನು ನಮ್ಮ ರಿಪೋರ್ಟರ್ ಸಂತೋಷ್ ಕೊಂಡೂರ ಮಾತನಾಡಿಸಿದ್ದಾರೆ, ನೋಡೋಣ. ನಾವು ಸದ್ಯ ಮುರಳಿಯವರ ಮನೆಯಲ್ಲಿದ್ದೀವಿ. ಮುರಳಿಯವರ ಕುಟುಂಬದಸ್ಥರನ್ನ ಮಾತನಾಡ್ತಾ ಹೋಗ್ಸೋಣ. ಅಮ್ಮ, ಮುರಳಿ ಕೂಡ 1 ವರ್ಷ ಆಯಿತು ಇಲ್ಲ, ಆ ಕ್ಷಣಗಳು ಹೇಗಿದಾವ ಮತ್ತು ನಿಮ್ಮ ಜೊತೆಗೆ ಯಾವ ರೀತಿ ಒಡನಾಟಗಳಿತ್ತು ಮುರಳಿ ಬಗ್ಗೆ? ಏನು ನಮ್ಮ ತಾಯಿ ತಂದೆ ಕಣ್ಣೀರ್ನಾಗ ಕೈ ತೊಳ್ಯಾಕತ್ತಾರ. ಅವ್ರು ದುಡ್ದು ಹಾಕ್ತಾರೆ, ಯಾರು ಇಲ್ಲಪ್ಪ. ನಾವು ಒಂದು 6 ತಿಂಗಳಿಂದ ಇನ್ನೊಂದು ವರ್ಷ ಇದ್ದೇವೆ. ಮತ್ತೆ ನಮ್ಮೂರಿಗೆ ನಾವು ಹೋಗ್ತೇವೆ. ಅವ್ರು ನೋಡೋರು ಯಾರು? ಅವ್ರನ್ನ ಯಾರು ನೋಡ್ಬೇಕು? ಅವ್ರ ಜೀವನ ಅವ್ರು ಕೊಟ್ಟು ದುಡ್ಡು 1 ವರ್ಷ ತಿಂತಾರೆ, 2 ವರ್ಷ ತಿಂತಾರೆ. ಮುಂದುಳ್ದು ಅವ್ರ ಜೀವನ ಹಿಂಗೆ. ಅವ್ರು ಯಾರು ದುಡ್ಡು ಹಾಕ್ಬೇಕು? ಅವ್ರಿಗೆ ಒಬ್ಬನೇ ಮಗ. ನಮ್ಮ ತಮ್ಮನ ಕೊಟ್ಟಾಗ ಎಲ್ಲ ಹೋಗ್ಬಿಡ್ಲಿ ಅಭಿಮಾನ ಅನ್ನೋದೆಲ್ಲ ಅವ್ರದ್ದು. ಏನೋ ಎಷ್ಟು ಅಭಿಮಾನ ಇದ್ರೆ ಅವ್ರ ಮನಸ್ಸಿನಾಗ ಇಟ್ಕೊಂಡು ಇರಲಿ ಅಂತಾನೆ. ನಮ್ಮ ತಮ್ಮನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳ್ಕೊತೀನಿ. ಭಾಳ ಆಸೆ ಇಟ್ಕೊಂಡಿದ್ದ ಜೀವನದಾಗ. ಬಟ್ ನಾವು ನಮ್ಗೆ ನೆರವೇರ್ಸೋಕೆ ಆಗಲಿಲ್ಲ. ನಾವು ಅದ್ದೂರೇ ಬರ್ತಡೇ ಮಾಡಿ ಬರ್ತೀನಿ ಯಶವ್ರು ಅಂತ ಹೇಳಂತ ಮಗ ಇವತ್ತಿಲ್ಲ, ಏನು ಹೇಳಕ್ಕೆ ಕಷ್ಟಪಡ್ತೀರಿ? ಅಂದ್ರೆ ಮಗುಕ್ಕೆ ಏನಂದಿದ್ರೆ ನಾ ಮುಂದಕ್ಕೆ ಹೆಜ್ಜೆನ ಬಿಡ್ತಿದ್ದಿಲ್ಲ. ಯಪ್ಪ, ನನ್ನ ಚೆಂದಾಗಿ ನೋಡ್ಕೊಳ್ಳಾಗಿಲ್ಲ. ನನಗೆ ನಾಡ ಮೇಲೆ ನನ್ನ ಹೆಸರು ಬರಲಿ ಅಂದೇನ.
ನನ್ನ ಮಗನ ನಾನು ನಾಡ ಮೇಲೆ ನಿಂತು ತೋರಿಸ್ತಿದ್ದಿಲ್ಲ ನನ್ನ ಮಗನ ನಾ ಲಗ್ನ ಮರ್ತಮ್ಮ ನನ್ನ ಮಗ ಇವನ ಅಂತ ನಿನ್ಗೆ ಎಲ್ಲಿಗೆ ಕಳಿಸ್ತಾ ಹಿಂಗೆ ಇಟ್ಕೊಂತಿದ್ದೇನ. ಮನೆಗೆ ಬಂದಿದ್ರು, ಮನೆಗೆ ಬಂದ್ಕೋರು ನಾನು ಕೂಡ ನಿಮ್ಮ ಮನೆಯ ಮಗನಾಗಿರ್ತೇನೆ, ನಿಮಗೆ ಸಹಾಯ ಸಹಕಾರ ಕೂಡ ಮಾಡ್ತೇನೆ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಅವತ್ತು ಮನೆಗೆ ಬಂದಾಗ ನಿಮ್ಮ ಜೊತೆಗೆ ಏನಾದರೂ ಹಂಚ್ಕೊಂಡ್ರ, ಏನಾದರೂ ಹೇಳಿದ್ರ? ಇದನ್ನ ಹೇಳಿದ್ರು ನೋಡ್ರಿ ಅವ್ರು. ಅವಾಗನ ಇದನ್ನು ನಾನು ಸಹಾಯ ಮಾಡ್ತಾನೆ ಅಮ್ಮ, ನಿಮ್ಮ ಜೊತೆಗಿರ್ತಾನೆ. ಅವಾಗ ಹೇಳಿ ನಾನು ಸಹಾಯ ಮಾಡ್ತಾನೆ, ನಿಮ್ಮ ಮಗನಾಗಿರ್ತಾನೆ ಅಂತ ಹೇಳಿ ಹೋದವ್ರು ಅವರಷ್ಟು. ಆತ್ಮ ನಿಮ್ಮ ಅಭಿಮಾನ ನಿಮ್ದು ಅವ್ರ ಗ್ರೋವತ್ತು ಅವ್ರ ಹಂತ್ಯಾಕ ನಿಮ್ಮ ಹಂತ್ಯಾಕಿದ್ರೆ ನಿಮ್ಮ ಎದಿಲಿ ಇಟ್ಕೊಂಡು ಪೂಜೆ ಮಾಡಿರಿ, ನಿಮ್ಮ ಮನ್ಯಾಗ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿರಿ. ಇಂಥ ಹುಚ್ಚ ಅಭಿಮಾನ ಮಾಡಿ ತಾಯಿ ತಂದಿಗೆ ಹೇಳ್ದಂಗೆ ಹೋಗಿ ಮಾಡಬೇಡ್ರಪ್ಪ ಅಂಥೇಳಿ. ಮತ್ತೆ ಹುಟ್ಟುಹಬ್ಬ ಬರ್ತಾಯಿದೆ, ಸಾಕಷ್ಟು ಯುವಕರು ಕೂಡ ಇದೇ ರೀತಿ ಮತ್ತೆ ಹುಚ್ಚು ಅಭಿಮಾನಿಗಳು ತೋರ್ತಾ ಇರ್ತಾರೆ. ಅಂಥವ್ರಿಗೆ ಏನು ಸಂದೇಶ ಕೊಡ್ತೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂದಾದ್ರೆ ಮಾಡಬೇಡ್ರಿಪ್ಪ ಅಂತಂದು ಹೇಳ್ತಾವ್ರಿ. ಮತ್ತೆ ಅವ್ರ ಹತ್ರ ಹೋಗಿಬಿಟ್ರಿ, ಮುಂದೆ ಯಾರು ಮಾಡಬೇಡ್ರಿ ಅಂತಂದು ಹೇಳಿದ್ರಿ. ಮತ್ತೆ ಅದಕ್ಕೇನು ಹೇಳ್ಬೇಕು ರೀ, ಕಳ್ಕೊಂಬಿಟ್ಟ ನಾವು. ಮುಂದೆ ಯಾರು ಮಾಡಬೇಡ್ರಿಪ್ಪ, ಇಂಥ ಯಾರು ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ಪಿಕ್ಚರ್ನರಲ್ಲಿ ಯಾರು ರಿಬ್ಬನ್ ಇದ್ನಪ್ಪ ನಿಮ್ಮ ಎದೆಯಲ್ಲಿ ಇಟ್ಕೊಂಡಿರಿ ಅಂತಂದು ಹೇಳಿದ್ರಿ. ಮತ್ತೆ ಎಸ್, ಇದೆಲ್ಲವೂ ಕೂಡ ಮುರಳಿಯವರ ತಂದೆ ತಾಯಿಯ ಮಾತಾಗಿರುವಂಥದ್ದು. ಸಂತೋಷ್, ನ್ಯೂಸ್ 18 ಗದಗ.